ನಮಸ್ಕಾರ ಸ್ನೇಹಿತರೆ, ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಕಲ್ಲಂಗಡಿ ಹಣ್ಣು ಎಲ್ಲ ಕಡೆ ಸಿಗುತ್ತೆ. ಕಲ್ಲಂಗಡಿ ಹಣ್ಣನ್ನು ತಿಂದುಬಿಟ್ಟು ನೀವು ಸಿಪ್ಪೆನ ವೇಸ್ಟು ಅಂತ ಬಿಸಾಕೋದ್ರ ಬದಲು ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ. ಆ ಸಿಪ್ಪೆ ಕಟ್ ಮಾಡಿದ ಮೇಲೆ ಮೇಲ್ಗಡೆದೆಲ್ಲ ತೆಗೆದುಬಿಟ್ಟು ಮತ್ತು ಹಣ್ಣಿನ ಭಾಗನೆಲ್ಲ ತೆಗೆದುಬಿಟ್ಟು ಗ್ರೀನ್ ಕಲರ್ ಇರೋ ಅಂಥದ್ದನ್ನು ಮಾತ್ರ ತಗೋಬೇಕು. ತಗೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಎಲ್ಲ ಒಂದೇ ಸೈಜಲ್ಲೇ ಬರಬೇಕು. ಆ ರೀತಿಯಾಗಿ ನೀವು ಕಟ್ ಮಾಡ್ಕೋಬೇಕು. ಕೈಯಲ್ಲಿ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಈ ರೀತಿಯಾಗಿ ಒಂದು ಚಾಪರಿಂದ ಕಟ್ ಮಾಡ್ಕೊಳ್ಳಿ. ಎಲ್ಲ ಒಂದೇ ಸೈಜ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ. ಇವಾಗ ಈ ರೀತಿಯಾಗಿದೆ, ಎಲ್ಲ ಒಂದೇ ಸೈಜಲ್ಲೇ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಂತರ ಇದನ್ನು ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದ ನಂತರ ಸ್ಟವ್ ಮೇಲೆ ನೀರನ್ನು ಬಿಸಿ ಮಾಡೋದಕ್ಕೆ ಇಡಬೇಕು. ಆ ನೀರು ಚೆನ್ನಾಗಿ ಮಳ್ಳಿದ ಮೇಲೆ ಇದೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ, ಅದನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಈ ರೀತಿಯಾಗಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೋಡಿ. ಈ ರೀತಿಯಾಗಿ ಎಲ್ಲ ಕುದ್ದಿದ ನಂತರ ಇದಕ್ಕೆ ಸ್ವಲ್ಪ ಈಗ ಕಲರ್ ಹಾಕಬೇಕು. ಕಲರ್ ಅಂದರೆ ಕೆಮಿಕಲ್ಸ್ ಇರೋ ಅಂಥ ಕಲರ್ ಹಾಕಬಾರ್ದು. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡಿರೋ ಅಂಥ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಇವಾಗ ಈ ರೀತಿಯಾಗಿ ಕಲರ್ ಬರುತ್ತೆ ನೋಡಿ. ಆ ನಂತರ ಅದು ಕಲರ್ ಬಂದಮೇಲೆ ನೀರನ್ನು ಸಪ್ರೇಟ್ ಮಾಡಿ ಈ ರೀತಿಯಾಗಿ ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಒಂದೇ ಸೈಜಲ್ಲಿದೆ. ಎಲ್ಲ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಕಂದರೆ ಬೇರೆ ಕಲರ್ ನೀವು ತಗೋಬೋದು. ನಂತರ ಇದಕ್ಕೆ ಸ್ವೀಟ್ ಆ್ಯಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ಸಪ್ರೇಟು ಒಂದು ಕಡಾಯಲ್ಲಿ ನೀರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಸ್ವೀಟ್ ನೋಡಿಕೊಂಡು ಹಾಕಿ. ನಾನು ಒಂದು ಬೌಲು ಶುಗರನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬಂದ ನಂತರ ಅದು ಏನು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ, ಅದನ್ನು ಈಗ ಹಾಕಬೇಕು ಸಕ್ಕರೆ ಪಾಕಕ್ಕೆ. ಪಾಕ ಅಂದರೆ ಒಂದೆಳೆ ಪಾಕ ಬರೋ ತನಕ ಮಾಡಬೇಕು ಅಂತ ಏನಿಲ್ಲ. ಒಂದು ಕುದಿ ಬಂದರೆ ಸಾಕು. ಈ ರೀತಿಯಾಗಿ ನೋಡಿ ಈಗ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕುದಿ ಬಂದು ಆಮೇಲೆ ಅದನ್ನು ಸಪ್ರೇಟು ತಗೋಬೋದು. ಇಲ್ಲ ಅಂದರೆ ನಾನು ಸ್ವಲ್ಪ ನೀರು ಹಾಕಿರೋದ್ರಿಂದ ಹಾಗೇ ಚೆನ್ನಾಗಿ ಡ್ರೈ ಮಾಡ್ತಾಯಿದ್ದೀನಿ. ಎಲ್ಲನೂ ಪಾಕನೂ ಅದು ಎಲ್ಲ ಎಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಸಕ್ಕರೆ ಪಾಕ ಸಪ್ರೇಟ್ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹಾಗೇ ಪಾಕದಲ್ಲೇ ಚೆನ್ನಾಗಿ ಡ್ರೈ ಆಗೋ ತನಕ ರೋಸ್ಟ್ ಮಾಡಿಕೊಂಡು ಇಟ್ಕೊತೀನಿ. ನೋಡಿ ಈಗ ಎಲ್ಲ ಚೆನ್ನಾಗಿ ಪಾಕದಲ್ಲಿ ಅದು ಬೆಂದಿದೆ. ಮುಂಚೆನೇ ಅದು ಹಾಫ್ ಬಾಯ್ಲು ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ. ಈಗ ಪಾಕದಲ್ಲೂ ಪೂರ್ತಿಯಾಗಿ ಬೆಂದಿದ್ರೆ ಈ ರೀತಿಯಾಗಿ ರೆಡಿ ಆಗುತ್ತೆ ನೋಡಿ. ಈಗ ಇದನ್ನು ನೀವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಐಸ್ ಕ್ರೀಮ್ ಮಾಡೋದಕ್ಕೆಲ್ಲ ಬರುತ್ತೆ. ಮತ್ತು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಹೊರಗಡೆ ತರೋದಕ್ಕಿಂತ ಈ ರೀತಿಯಾಗಿ ಮಾಡಿಕೊಂಡು ಕೇಕ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.